ನಮ್ಮ ಕರ್ನಾಟಕ ಚಲನಚಿತ್ರರಂಗದಲ್ಲಿ ಕುಮಾರ್ ಅಂತ ಹೇಳಬೇಕಾದ್ರೆ ಆಗ 3 ಜನ ಕುಮಾರ್ ಇದ್ದರು. ರಾಜ್‌ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್. ಅವ್ರು 3 ಜನ ಬಹಳ ಸ್ನೇಹಿತರಾಗಿದ್ದರು. ಒಂಥರ ಅದು ಆ ಕುಮಾರ್ ಅನ್ನೋ ಹೆಸರು ಒಂಥರ ತುಂಬ ಫೇಮಸ್ ಆಗಿಬಿಟ್ಟಿತ್ತು ಕನ್ನಡ ಚಿತ್ರರಂಗದಲ್ಲಿ. ಈಗ ನಾವು ಮಾತಾಡಬೇಕಾದ್ದು ಉದಯ್ ಕುಮಾರ್ ಅವ್ರ ವಿಷಯ. ಬಹಳ ಉತ್ತಮ ನಟ. ಅವ್ರ ಬಾಯಲ್ಲಿ ಆ ಡೈಲಾಗ್ಸು ಎಷ್ಟು ಆ ಉಚ್ಚಾರಣೆ ಎಷ್ಟು ಚೆನ್ನಾಗಿ ಬರ್ತಿತ್ತು ಅಂದರೆ ನಾನು ತುಂಬ ಅವ್ರನ್ನ ಹೇಳುವೆ, ಎಷ್ಟು ಚೆನ್ನಾಗಿ ಮಾತಾಡ್ತೀರಪ್ಪ ನೀವು ಕನ್ನಡನ, ಅದಕ್ಕೆಷ್ಟು ಅಂದ ಕೊಡ್ತೀರಾ ಅಂತ ಹೇಳ್ತಿದ್ದೆ. ಆ ಥರ ನಮಗೆಲ್ಲ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರೋಲ್ಲ. ಆಮೇಲೆ ಅವ್ರಿಗೆ ಸ್ಯಾನ್ಸ್ಕ್ರಿಟ್ ಆಗಲಿ ಅದಾಗಲಿ ಯಾವುದೇ ಆಗಲಿ ಯಾವ ಭಾಷೆನೇ ಆಗಲಿ ಅದನ್ನು ಬಹಳ ತುಂಬ ಚೆನ್ನಾಗಿ ಮಾತಾಡೋರು. ನಾನು ಅವರು ತುಂಬ ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀವಿ. ಅದರಲ್ಲಿ ನನಗೆ ತುಂಬ ಇಷ್ಟವಾದ ಪಿಕ್ಚರು ವಿಜಯನಗರದ ವೀರಪುತ್ರನಲ್ಲಿ ಕೃಷ್ಣದೇವರಾಯನ ಪಾತ್ರ. ಅದೆಷ್ಟು ಗಂಭೀರ, ಏನು ಆ ಥರ ಇನ್ಮೇಲೆ ಒಬ್ಬ ಆರ್ಟಿಸ್ಟ್ ಆ ಥರ ಪಾತ್ರ ಮಾಡೋಕ್ಕೆ ಸಿಗ್ತಾರಾ? ಖಂಡಿತ ಸಿಗಲ್ಲ. ಅದೇ ರೀತಿ ಅಮರಶಿಲ್ಪಿ ಚಕಣಾಚಾರ್ಯಲ್ಲಿ ಅದರಲ್ಲಿ ಮಾಡಿದಾರಲ್ಲ, ಅದು ಅಷ್ಟೇ. ಏನು ಒಂದು ಗಂಭೀರ ರಾಜ ಅನ್ನೋ ಅವ್ರು ನಡ್ಕೊಂಬರೋ ಇದೆಲ್ಲ ಅದೆಷ್ಟು ಚೆನ್ನಾಗಿ ಮಾಡಿದ್ರು. ಅದನ್ನು ನಾಗೇಶ್ವರ ಅವರು ನೋಡಿಬಿಟ್ಟು ತೆಲುಗಿನಲ್ಲೂ ಅವ್ರನ್ನೇ ಹಾಕಬೇಕು ಅಂತ ಹೇಳಿ ತೆಲುಗಿನಲ್ಲೂ ಮಾಡಿದ್ರು. ಆಮೇಲೆ ಅದಲ್ಲದೆ ನಾನು ಉದಯ್ ಕುಮಾರ್ ಅವರು ಎರಡು ತಮಿಳ್ ಪಿಕ್ಚರ್ ಆ್ಯಕ್ಟ್ ಮಾಡಿದ್ವಿ. ಒಂದು ಯಾನೈ ಪಾಗನ್, ಒಂದು ಸೆಂಗೋಟೆ ಸಿಂಗಂ. ಅದೆಷ್ಟು ಸ್ಪಷ್ಟವಾಗಿ ಮಾತಾಡೋರು ಅಂದರೆ ನಿಜವಾಗ್ಲೂ ಕೇಳೋಕ್ಕೆ ಚೆಂದ. ಅದು ಒಂಥರ ಮಾತನ್ನ ಕೇಳಿಸ್ಕೋಬೇಕಾದ್ರೆ ಅದರಲ್ಲಿ ಒಂದು ಇಂಪಿರುತ್ತೆ. ಆ ಥರ ಉದಯ್ ಕುಮಾರ್ ಅಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ರು. ವರ್ಷಕ್ಕೊಂದು ಸಾರಿ ಆದರೂ ಅವ್ರು ಬಂದಾಗ ಟಿ ವಿನಲ್ಲಿ ಅವ್ರ ಪಿಕ್ಚರ್ಗಳು ಹಾಕೋದು, ಇಲ್ಲದೇ ಅವ್ರಿಗೇನಾದರೂ ಅವ್ರ ಹೆಸರಾಗಿ ಏನಾದರೂ ಅವತ್ತು ಒಂದು ಫಂಕ್ಷನ್ ಮಾಡಿ, ಯಾರು ಬರಬೇಕು ಅಂತ ಇಲ್ಲ, ಯಾರು ಇರ್ತಾರೋ ಅವ್ರು ಬಂದು ಮಾಡಿ ಒಟ್ಟಿನಲ್ಲಿ ಅವ್ರನ್ನ ಜ್ಞಾಪಿಸ್ಕೋಬೇಕು ನಾವು. ಅದನ್ನು ಮಾಡಿದ್ರೆ ನಾವು ನಿಜವಾಗ್ಲೂ ಅವ್ರಿಗೆಲ್ಲ ಅಟ್ಲೀಸ್ಟ್ ನಾವು ಗೌರವ ಕೊಟ್ಟಾಗೆ ಆಗುತ್ತೆ. ಅವ್ರ ಜೊತೇಲಿ ನಾನು ಬಹಳ ಪಿಕ್ಚರ್ಗಳು ಆ್ಯಕ್ಟ್ ಮಾಡಿದ್ದೀನಿ, ತುಂಬ ಪಿಕ್ಚರ್ಗಳು ಮಾಡಿದ್ದೀನಿ. ಯಾವ ಕ್ಯಾರೆಕ್ಟ್ರ್ ಕೊಟ್ಟರು, ಯಾವ್ದು ಕೊಡಲಿ ಆ ಕ್ಯಾರೆಕ್ಟ್ರನ್ನ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಅಂಥ ಒಬ್ಬ ನಟ ವಿಷಯವಾಗಿ ನಾವು ಇಷ್ಟು ನೆನೆಸ್ಕೊಳ್ಳದೆ ಅವ್ರ ವಿಷಯವಾಗಿ ನಾವು ಯಾವ ವಿಧವಾದ ಅವ್ರಿಗೆ ಗೌರವ ಕೊಡೋ ರೀತಿಲಿ ಏನಾದರೂ ನಾವು ಮಾಡಿದ್ರೆ ಒಳ್ಳೆಯದು. ಇವತ್ತು ಅವ್ರ ವಿಷಯವಾಗಿ ಮಾತಾಡೋ ಒಂದು ಅವಕಾಶ ನನಗೆ ಸಿಕ್ತು. ನಾನು ಗೌರ್ಮೆಂಟ್ ಕೇಳ್ಕೊಳ್ಳೋದು ಇಷ್ಟೇ, ಅವ್ರಿಗಾಗಿ ಏನಾದರೂ ವರ್ಷ ಅವರ ದಿನ ಯಾವ ದಿನ ಒಳ್ಳೆಯ ದಿನ ಅನ್ನೋದು ನೋಡಿಬಿಟ್ಟು ಅವತ್ತೇನಾದರೂ ಮಾಡಿದ್ರೆ ಒಂಥರ ಅವ್ರನ್ನ ನಾವು ಜ್ಞಾಪಿಸ್ಕೊಂಡಾಗ ಆಗುತ್ತೆ, ಒಂದು ಗೌರವ ಕೊಟ್ಟಾಗೂ ಆಗುತ್ತೆ. ಆಮೇಲೆ ಜನಗಳಿಗೆ ಈಗಿನ ಜನ್ರೇಷನ್ಗೆ ಇಂಥ ಒಬ್ಬ ಆ್ಯಕ್ಟ್ರ್ ಇದ್ದರು. ಯಾಕೆಂದರೆ ಈಗಿನವರೆಲ್ಲ ನೋಡಿರಲ್ಲ, ಯಾಕೆಂದರೆ ಹಳೆ ಪಿಕ್ಚರ್ಗಳೆಲ್ಲ ಹಾಕೋದೇ ಇಲ್ಲ ಟಿ ವಿನಲ್ಲಿ, ಯಾವ್ಯಾವುದೋ ಹೊಸ ಪಿಕ್ಚರ್ಗಳು ಹಾಕ್ತಾರೆ. ಅದಕ್ಕೆ ಅವ್ರಿಗೆ ದುಡ್ಡು ಬರದೇ ಇರ್ಬೋದು, ಹಣ ಬರಲ್ಲ ಅಂದ್ಬಿಟ್ಟು ಇದರ ವಿಷಯಕ್ಕೆ ಹೋಗಲ್ಲ ಅಂತಾರೆ. ಬರೀ ಹಣ ಮುಖ್ಯ ಅಲ್ಲ, ಕಲಾವಿದರು ಈ ಚಲನಚಿತ್ರರಂಗಕ್ಕೆ ದುಡಿದಾರಲ್ಲ, ಅದಕ್ಕೋಸ್ಕರ ಆದರೂ ಸ್ವಲ್ಪ ಎಲ್ಲರೂ ಅಭಿಮಾನ ಇಟ್ಟು ಅವ್ರಿಗೆ ಗೌರವ ಕೊಡೋದಕ್ಕೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ನಿಮ್ಮನ್ನ ತುಂಬ ಕೇಳ್ಕೊಳ್ತೀನಿ.